Good morning to all. So today we are going to discuss for the session Unit 2 Steels and Alloys for the subject Materials for Management, first semester Mechanical Engineering. So this is the overview. So what we are going to discuss today: steel for shop materials, steel for axles, steel for bolt and nuts, steel for agricultural equipments, steel for house and utensils, and steel for anti-friction bearings. So these are the things we are going to discuss now. See, first one is steel for shop material. So before going to select a material, so we should understand that so what are the required properties that material should have. So following these are the properties so that material should have. So first one is high strength. So the shop should the material which will be used for the shop should have high strength, high fatigue strength, and good machinability, ductility, and high resilience. So first we should know the shaft. So what is shaft? A shaft is a rotating machine element. So usually circular in cross section. See, shaft ಅಂದರೆ ಅದು ಒಂದು rotating element ಆಗಿರುತ್ತೆ. ಸೊ ಹಾಗಾಗಿ ಆ rotating element ಸೊ ಅದರ ಒಂದು ಫಂಕ್ಷನ್ ಏನಪ್ಪ ಅಂದರೆ ಇಟ್ ಈಸ್ ರೊಟೇಟಿಂಗ್. ಸೊ ಹಾಗೆ ಆ ಥರ ಇರುವಂಥ ಒಂದು ಕಂಡೀಷನಲ್ಲಿ ಸೊ ಆ ಶಾಫ್ಟಿಗೆ ಈ ರೀತಿಯಾದಂಥ ಒಂದು ರಿಕ್ವೈರ್ಡ್ ಪ್ರಾಪರ್ಟೀಸ್ ಬೇಕಾಗುತ್ತೆ. ಏನಂತಂದರೆ ಸೊ ಹೈ ಸ್ಟ್ರೆಂತ್ ಬೇಕಾಗುತ್ತೆ, ಹೈ ಫೆಟಿಕ್ ಸ್ಟ್ರೆಂತ್ ಬೇಕಾಗುತ್ತೆ, ಗುಡ್ ಮಿಷಿನಬಿಲಿಟಿ ಇರಬೇಕಾಗುತ್ತೆ, ಟೆಕ್ಟಿಲಿಟಿ ಇರಬೇಕಾಗುತ್ತೆ, ಆ್ಯಂಡ್ ಹೈ ರೆಸಿಲಿಯನ್ಸ್ ಇರಬೇಕಾಗುತ್ತೆ. ಸೊ ಏನಪ್ಪ ಅಂತಂದರೆ ಫಸ್ಟ್ ಒನ್ನು ಹೈ ಸ್ಟ್ರೆಂತ್ ಅಂತ ಹೇಳ್ತೀವಿ. ಸೊ ಹೈ ಸ್ಟ್ರೆಂತ್ ಅಂತಂದರೆ ಸೊ ಶಾಫ್ಟು ಸೊ ಅದು ಒಂದು ಎಷ್ಟೇ ಲೋಡ್ ಹಾಕಿದ್ರೂ ಕೂಡ ಅದನ್ನು ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳೋವಂಥ ಒಂದು ಕೆಪಾಸಿಟಿ ಇರಬೇಕು. ಇಟ್ ಶುಡ್ ನಾಟ್ ಬ್ರೇಕ್ ಡೌನ್. ಸೊ ಇಟ್ ಶುಡ್ ಸಸ್ಟೈನ್ ದ ಲೋಡ್. ಸೊ ಅದಕ್ಕೋಸ್ಕರ ಇದನ್ನು ನಾವೇನಂತ ಕರಿತೀವಿ, ಹೈ ಸ್ಟ್ರೆಂತ್ ಅಂತ ಕರಿತೀವಿ. ಸೊ ಹೈ ಸ್ಟ್ರೆಂತ್ ಇರಬೇಕು ಶಾಫ್ಟ್ಗೆ, ಶಾಫ್ಟ್ ಮೆಟೀರಿಯಲ್ಸ್ಗೆ. ಆ್ಯಂಡ್ ಒನ್ ಮೋರ್ ಏನಪ್ಪ ಅಂದರೆ ಫೆಟಿಕ್ ಸ್ಟ್ರೆಂತ್ ಅಂದರೆ ನಂಬರ್ ಆಫ್ ರಿಪಿಟೇಟಿವ್ ಸೈಕಲ್ಸ್ ಆಫ್ ಲೋಡ್ ಅಂತ ಕರಿತೀವಿ. ಸೊ ದಟ್ ಈಸ್ ಫೆಟಿಕ್ ಸ್ಟ್ರೆಂತ್. ಸೊ ಆ ರೀತಿಯಾದಂತಹ ರಿಪೀಟೆಡ್ ಲೋಡ್ಸ್ಗೆ ಯಾವುದೇ ಕಾರಣಕ್ಕೂ ಕೂಡ ಶಾಫ್ಟು ಬ್ರೇಕ್ ಡೌನ್ ಆಗಬಾರ್ದು. ಆ್ಯಂಡ್ ಒನ್ ಮೋರ್ ಏನಪ್ಪ ಅಂತಂದರೆ ಗುಡ್ ಮಿಷಿನಬಿಲಿಟಿ. ಸೊ ನಾವು ಏನು ಮೆಟೀರಿಯಲ್ಸ್ನ ಶಾಫ್ಟ್ಗೆ ಯೂಸ್ ಮಾಡ್ತೀವಿ ದಟ್ ಮೆಟೀರಿಯಲ್ ಶುಡ್ ಹ್ಯಾವ್ ಗುಡ್ ಮಿಷಿನಬಿಲಿಟಿ. ಸೊ ಅದನ್ನು ನಾವು ರಿಕ್ವೈರ್ಡ್ ಶೇಪ್ ಆ್ಯಂಡ್ ಸೈಜ್ಗೆ ನಾವು ನೀಟಾಗಿ ಚೇಂಜ್ ಮಾಡುವಂಥ ಒಂದು ಎಬಿಲಿಟಿ ಆ ಮೆಟೀರಿಯಲ್ಸ್ಗೆ ಇರಬೇಕಾಗತ್ತೆ. ಆ್ಯಂಡ್ ಇಟ್ ಶುಡ್ ಹ್ಯಾವ್ ಎ ಡಕ್ಟಿಲಿಟಿ. ಸೊ ಡಕ್ಟಿಲಿಟಿ ಅಂತಂದರೆ ಇಟ್ ಶುಡ್ ನಾಟ್ ಡಿಫಾರ್ಮ್ ಪರ್ಮನೆಂಟ್ಲಿ ಸೊ ವೆನ್ ಲೋಡ್ ಈಸ್ ಅಪ್ಲೈಡ್. ಸೊ ಆ ರೀತಿಯಾಗಿ ಅದು ಒಂದು ಡೈರೆಕ್ಟ್ ಅಂದರೆ ಒಂದು ಪರ್ಮನೆಂಟ್ ಡಿಫಾರ್ಮೇಷನ್ಸ್ ಆಗಬಾರ್ದು. ಸೊ ಇಟ್ ಕ್ಯಾನ್ ಡಿಫಾರ್ಮ್. ಸೊ ವೆನ್ ಲೋಡ್ ಈಸ್ ಅಪ್ಲೈಡ್ ಸೊ ದ ಮೆಟೀರಿಯಲ್ ಗೆಟ್ ಡಿಫಾರ್ಮ್. ಸೊ ಡಿಫಾರ್ಮೇಷನ್ ಆಗಿ ಮತ್ತೆ ಅದು ಒಂದು ಒರಿಜಿನಲ್ ಪೊಸಿಷನ್ಗೆ ಬರೋ ಥರನೂ ಒಂದು ಅದಕ್ಕೊಂದು ಎಲಾಸ್ಟಿಕ್ ಪ್ರಾಪರ್ಟಿನೂ ಲೈಟಾಗಿ ಇರಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಡಕ್ಟಿಲಿಟಿ ಇರಬೇಕಾಗತ್ತೆ. ಸೊ ಇದು ಡಿಫಾರ್ಮ್ ಆಗುವಂಥ ಒಂದು ಲೋಡ್ ಅಪ್ಲೈ ಮಾಡಿದಾಗ ಡಿಫಾರ್ಮ್ ಆಗೋ ಒಂದು ಪ್ರಾಪರ್ಟಿ ಕೂಡ ಆ ಮೆಟೀರಿಯಲ್ಸ್ಗೆ ಇರಬೇಕಾಗುತ್ತೆ. ಸೊ ದಟ್ ಈಸ್ ಡಕ್ಟಿಲಿಟಿ ಅಂತ ಕರಿತೀವಿ. ಆ್ಯಂಡ್ ಹೈ ರೆಸಿಲಿಯನ್ಸ್. ಸೊ ನಾವು ಶಾಫ್ಟಿಗೆ ಒಂದು ಏನು ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಸೊ ದಟ್ ಈಸ್ ಹ್ಯಾವ್ ಎನ್ ಎಬಿಲಿಟಿ ಟು ಸ್ಟೋರ್ ದ ಎನರ್ಜಿ. ಸೊ ದಟ್ ಈಸ್ ರೆಸಿಲಿಯನ್ಸ್ ಅಂತ ಕರಿತೀವಿ. ಎನರ್ಜಿ ಸ್ಟೋರ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಕೂಡ ಆ ಮೆಟೀರಿಯಲ್ಸ್ಗೆ ಇರಬೇಕಾಗತ್ತೆ. ಸೊ ದೀಸ್ ಆರ್ ದ ರಿಕ್ವೈರ್ಡ್ ಪ್ರಾಪರ್ಟೀಸ್ for the material so which will be used for manufacturing of shaft. So commonly which type of materials we are going to use in the shaft making? So usually mild or low carbon steel is used for shaft. So mild steel ಅಂತಂದ್ರೆ ಒಂದೇ or low carbon steel ಅಂತ ಕರಿತೀವಿ. So this is the commonly used material for the steel. So the composition of this mild steel or low carbon steel is it contains approximately 0.005 to 0.30 carbon, so making it malleable and ductile. So for getting a property of ductility and malleability, so this is the combination or this is the compositions we can add to the this one steel
to get the desirable properties. So commonly for steel we are going to use soft. This one material is mild or low carbon steel. See, next is steel for axials. See the diagram here. So axial, so that is there in the diagram. So that means an axial is a central shaft for rotating wheel or gear. So it is a central shaft. See, so this is the axle. So this axle is the central shaft for the rotating wheel or the gear. So this is the main concept of axle. For manufacturing of these axle, so these are the properties which are required to the materials. So first is high fatigue strength, impact load, and next compressibility and bearing weights. So these are the basic properties required for the material, so which will be used for manufacturing of axles. So what is this high fatigue strength? See, so the shaft should withstand a number of repetitive cycles of loads. So that is the first property the material should have, and the shaft can withstand impact loads, sudden loads it can withstand, and next compressibility. So because this shaft or an axle, so which is situated in between the two wheels, so it can have compressibility property, and next bearing weights. So because above the wheels, so there is certain weights are using. So usually this kind is used for railway axles and also for vehicles purpose. So definitely these wheels should carry some loads, so that is distributed to the shaft. So the shaft should withstand the load of the vehicle, so where this axle is to be situated. So like that, so the material should have following properties. See, so now usually ಒಂದು ಆಕ್ಸಲ್ಸ್ಗೆ ಯಾವ ರೀತಿಯಾದಂಥ ಒಂದು ಮೆಟೀರಿಯಲ್ಸ್ ನಾವು ಯೂಸ್ ಮಾಡ್ತೀವಿ ಅಂತಂದರೆ, ಸೊ ಮೀಡಿಯಂ ಕಾರ್ಬನ್ ಸ್ಟೀಲ್ ಆರ್ ಸಿಮಿಲರ್ ಟು ಲೋ ಕಾರ್ಬನ್ ಸ್ಟೀಲ್, ಸೊ ವಿ ಆರ್ ಗೋಯಿಂಗ್ ಟು ಯೂಸ್. ಸೊ ದಟ್ ಈಸ್ ಎಕ್ಸೆಪ್ಟ್ that they contain carbon from 0.30 to 0.60%. So and manganese from 0.60% to 1.65%. See, so actually ನಾವು ಯಾವ ರೀತಿಯಾಗಿ ಒಂದು ಶಾಫ್ಟಲ್ಲಿ ಯೂಸ್ ಮಾಡ್ತೀವಿ ಅದೇ ರೀತಿಯಾದಂಥ ಒಂದು ಲೋ ಕಾರ್ಬನ್ ಸ್ಟೀಲನ್ನು ನಾವು ಯೂಸ್ ಮಾಡ್ತೀವಿ. ಸೊ ಎಕ್ಸೆಪ್ಟ್ ಇಲ್ಲಿ ನಾವು ಒಂದು ಅಡಿಷನಲ್ ಆಗಿ ಏನಪ್ಪ ಯೂಸ್ ಮಾಡ್ತೀವಿ ಅಂತಂದರೆ, ಸೊ ಕಾರ್ಬನ್ ಪರ್ಸೆಂಟೇಜು ಸೊ 0.30% to 0.60% ಇರುತ್ತೆ. ಸೊ ವೇರ್ ಆ್ಯಂಡ್ ಮ್ಯಾಂಗನೀಸ್ ಕೂಡ ನಾವಿಲ್ಲಿ ಯೂಸ್ ಮಾಡ್ತೀವಿ, ದಟ್ ಈಸ್ 0.60 to 1.65%. ಸೊ ಇದು ಒಂದು ಬದಲಾವಣೆ ಇರುತ್ತೆ ನಾವು ಆಕ್ಸಲ್ಸ್ನ ಯೂಸ್ ಮಾಡೋದ್ರಲ್ಲಿ. ಆ್ಯಂಡ್ ಸ್ಟೀಲ್ ವಿತ್ ಕಾರ್ಬನ್ ರೇಂಜಿಂಗ್ ಫ್ರಮ್ 0.40 to 0.60 ಆರ್ ಯೂಸ್ಡ್ ಫಾರ್ ರೈಲ್ಸ್, ರೈಲ್ವೆ ವೀಲ್ಸ್ ಆ್ಯಂಡ್ ರೈಲ್ ಆಕ್ಸಲ್ಸ್. ಸಿ, ಸೊ ಇಲ್ಲಿ ನಾವು ಸ್ಟೀಲ್ಸ್ ವಿತ್ ಕಾರ್ಬನ್ ರೇಂಜಿಂಗ್ ಫ್ರಮ್ 0.40 to 0.60% ಏನಿರುತ್ತೆ, ಸೊ ಇದು ಒಂದು ಸ್ಟೈನ್ಲೆಸ್ ಸ್ಟೀಲ್ ಒಂದು ಪ್ರಾಪರ್ಟೀಸ್ ಬಂದಿರುತ್ತೆ ಇದಕ್ಕೆ. ಈ ರೀತಿಯಾದ ಒಂದು ಕಾಂಬಿನೇಷನ್ ನಾವು ಯೂಸ್ ಮಾಡೋದಾದರೆ, ಸೊ ಅದನ್ನು ಯೂಶಲಿ ನಾವು ರೈಲ್ವೆ ಆಕ್ಸಲ್ಸ್ಗೆ ನಾವು ಒಂದು ಮೆಟೀರಿಯಲ್ಸ್ನ ನಾವು ಯೂಸ್ ಮಾಡ್ತೀವಿ. ಬಿಕಾಸ್ ರೈಲ್ವೆ ಆಕ್ಸಲ್ಸ್ ಅಂದರೆ ತುಂಬ ಸ್ಟ್ರೆಂತ್ ಇರಬೇಕಾಗುತ್ತೆ ಅಲ್ಲಿ, ಬಿಕಾಸ್ ಅಲ್ಲಿ ತುಂಬಾ ವೆಯ್ಟ್ ವಿಯರಿಂಗ್ ಮಾಡಬೇಕಾಗತ್ತೆ ಮತ್ತು ಅಲ್ಲಿ ತುಂಬ ಲೋಡ್ ಅಪ್ಲೈ ಆಗುತ್ತೆ ಆ ಒಂದು ಆಕ್ಸಲ್ಸ್ಗೆ. ಹಾಗಾಗಿ ನಾವು ಈ ಕಾಂಬಿನೇಷನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಈಸ್ ಸ್ಟೀಲ್ ಫಾರ್ ಬೋಲ್ಟ್ ಆ್ಯಂಡ್ ನಟ್ಸ್. ಸೊ ನಮಗೆ ಗೊತ್ತಿದೆ, ಸೊ ಬೋಲ್ಟ್ ಅಂದರೆ ನಟ್ ಅಂದರೆ ಏನು ಅಂತ ಅಂದ್ಬಿಟ್ಟು. ಸೊ ಸೊ ಸಿಂಪಲ್ಲಾಗಿ ನಾನು ಒಂದು ನಿಮಗೆ ಐಡಿಯಾವನ್ನು ಕೊಡ್ತೇನೆ. ಸೊ ಬೋಲ್ಟ್ ಅಂದರೆ ಏನು, ನಟ್ ಅಂದರೆ ಏನು ಅಂತ ಅಂದ್ಬಿಟ್ಟು. ಸೊ ಎ ಬೋಲ್ಟ್ ಈಸ್ ಎ ಫಾರ್ಮ್ ಆಫ್ ಥ್ರೆಡೆಡ್ ಫ್ಯಾಷನರ್, ಸೊ ವಿತ್ ಎನ್ ಎಕ್ಸ್ಟರ್ನಲ್ ಥ್ರೆಡ್. ಸೊ ಸಿ ಇಯರ್, ಸಿ ಎ ಬೋಲ್ಟ್ ಅಂತಂದರೆ, ಸೊ ಇಟ್ ಈಸ್ ಒನ್ ಆಫ್ ದ ಫ್ಯಾಷನರ್ ವಿಚ್ ಈಸ್ ಹ್ಯಾವಿಂಗ್ ಎ ಎಕ್ಸ್ಟರ್ನಲ್ threads, and it is also called as male threads ಅಂತಲೂ ಕರಿತೀವಿ. ಸೊ ನೆಕ್ಸ್ಟು, ಬಟ್ ಬೋಲ್ಟ್ಸ್ ಆರ್ ವೆರಿ ಕ್ಲೋಸ್
ರಿಲೇಟೆಡ್ ಟು ದ ಸ್ಕ್ರೂ. ಸೊ ಸೇಮ್ ಇದು ಕೂಡ ಸ್ಕ್ರೂ ಥರನೇ ಕಾಣಿಸುತ್ತೆ ಬೋಲ್ಟ್ ಅಂತಂದರೆ. ಸೊ ಇನ್ನು ನಟ್ ಅಂತ ತಗೊಂಡ್ರೆ ಎ ನಟ್ ಈಸ್ ಎ ಟೈಪ್ ಆಫ್ ಎ ಫ್ಯಾಸ್ನರ್. ಸೊ ವಿತ್ ಹ್ಯಾವ್ ಎ ಥ್ರೆಡೆಡ್ ಹೋಲ್ಸ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಥ್ರೆಡೆಡ್ ಹೋಲ್ಸ್ ಇದೆ. ಸೊ ನಟ್ಸ್ ಆರ್ ಆಲ್ಮೋಸ್ಟ್ ಆಲ್ವೇಸ್ ಯೂಸ್ಡ್ ಇನ್ ದ ಕಂಜಂಕ್ಷನ್ ವಿತ್ ಮೇಟಿಂಗ್ ಬೋಲ್ಟ್ಸ್ ಟು ಫ್ಯಾಸನ್ ಮಲ್ಟಿಪಲ್ ಪಾರ್ಟ್ಸ್ ಟುಗೆದರ್. ಸೊ ಇದನ್ನು ಆಲ್ವೇಸ್ ನಾವು ಯಾವಾಗಲೂ ಕೂಡ ಬೋಲ್ಟಲ್ಲಿ ಇದನ್ನು ನಾವು ಫ್ಯಾಸನರ್ ಆಗಿ ಯೂಸ್ ಮಾಡ್ತೀವಿ. ಸೊ ಇದು ನಿಮಗೆ ಬೋಲ್ಟ್ ಅಂಡ್ ನಟ್ ಅಂತಂದರೆ ಸೊ ಒಂದು ಬೇಸಿಕ್ ಐಡಿಯಾ. ಸೊ ಟು ಮ್ಯಾನುಫ್ಯಾಕ್ಚರಿಂಗ್ ದಿಸ್ ಬೋಲ್ಟ್ ಅಂಡ್ ನಟ್, ಸೊ ಈ ರೀತಿಯಾದ ಒಂದು ಬೋಲ್ಟ್ಸ್ ಅಂಡ್ ನಟ್ಟನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಂತಂದರೆ ಸೊ ದ ಮೆಟೀರಿಯಲ್ ಶುಡ್ ಹ್ಯಾವ್ ಫಾಲೋಯಿಂಗ್ ಪ್ರಾಪರ್ಟೀಸ್. ಸೊ ಅದಕ್ಕೆ ಟಾರ್ಷನಲ್ ಸ್ಟ್ರೆಂತ್ ಇರಬೇಕು, ಆ ಮೆಟೀರಿಯಲ್ಗೆ ಸರ್ಫೇಸ್ ಹಾರ್ಡ್ನೆಸ್ ಇರಬೇಕು, ಡಕ್ಟಿಲಿಟಿ ಇರಬೇಕು. ಸೊ ಏನಿದು ಟಾರ್ಷನಲ್ ಸ್ಟ್ರೆಂತ್ ಅಂತಂದರೆ ಯಾವ ರೀತಿಯಾದಂಥ ಒಂದು ಟಾರ್ಷನಲ್ ಸ್ಟ್ರೆಂತ್? ಸೊ ಯೂಶಲಿ ಎ ಟಾರ್ಕ್, ದ ಟಾರ್ಕ್ ಲೋಡ್ ಅಟ್ ವಿಚ್ ಫ್ಯಾಸನರ್ಸ್ ಫೇಲ್ ಬೈ ಬಿಕಮಿಂಗ್ ಟ್ವಿಸ್ಟೆಡ್ ಆಫ್ ಅನ್ ಆಕ್ಸಿಸ್. ಸೊ ಏನಂತಂದರೆ ಇಲ್ಲಿ ಎ ಟಾರ್ಷನಲ್ ಒಂದು ಲೋಡ್, ಇಲ್ಲಿ ಟಾರ್ಕ್ ವಿಲ್ ಬಿ generated so during the functioning of this bolt and nut. So because of this torque, so there will be a chance of twisting the bolt at the axis. ಸೊ ಅವಾಗ ಏನಾಗುತ್ತೆ, ಆಕ್ಸಿಸ್ ಅಲ್ಲಿ ಅದು ಟ್ವಿಸ್ಟ್ ಆದಾಗ ಸೊ ಅಲ್ಲಿ ಬ್ರೇಕಿಂಗ್ ಆಫ್ ಬೋಲ್ಟ್ಸ್ ಅಂಡ್ ನಟ್ಸ್ ಇಸ್ ಪಾಸಿಬಲ್. ಸೊ ಹಾಗಾಗಿ ಅದನ್ನು ವಿತ್ ಸ್ಟ್ಯಾಂಡ್ ಮಾಡುವಷ್ಟು ಕೆಪಾಸಿಟಿ ಆ ಮೆಟೀರಿಯಲ್ಗೆ ಇರಬೇಕು. ಸೊ ಟಾರ್ಷನಲ್ ಸ್ಟ್ರೆಂತ್ ಇರಬೇಕು ಆ ಒಂದು ಮೆಟೀರಿಯಲ್ಸ್ಗೆ ನಾವೇನು ಯೂಸ್ ಮಾಡ್ತೀವಿ ನಟ್ ಅಂಡ್ ಬೋಲ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟು ಸರ್ಫೇಸ್ ಹಾರ್ಡ್ನೆಸ್ ಇರಬೇಕು. ಸೊ ದ ಮೆಟೀರಿಯಲ್ ಶುಡ್ ಹ್ಯಾವ್ ಎನ್ ಎಬಿಲಿಟಿ ಟು ವಿತ್ಸ್ಟ್ಯಾಂಡ್ ಇಂಡೆಂಟೇಷನ್ ಅಂಡ್ ಅಬ್ರೆಷನ್. ಸೊ ಯು ಲರ್ನ್ಡ್ ಅಬೌಟ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ದ ಮೆಟೀರಿಯಲ್. ಸೊ ದಟ್ ಈಸ್ ಹಾರ್ಡ್ನೆಸ್. ಸೊ ಏನಪ್ಪ ಅಂತಂದರೆ ನಾವು ಏನು ಒಂದು ಬೋಲ್ಟ್ ಅಂಡ್ ನಟ್ಗೆ ಮೆಟೀರಿಯಲ್ಸ್ನ ಯೂಸ್ ಮಾಡಿರ್ತೀವಿ, ಇಟ್ ಶುಡ್ ಹ್ಯಾವ್ ಹಾರ್ಡ್ನೆಸ್ ಪ್ರಾಪರ್ಟಿ. ಸೊ ಏನಂತಂದರೆ ಇಟ್ ಶುಡ್ ವಿತ್ಸ್ಟ್ಯಾಂಡ್ ಫಾರ್ ಅಬ್ರೆಷನ್ಸ್ ಆ್ಯಂಡ್ ಆಲ್ಸೋ ಇಂಡೆಂಟೇಷನ್ಸ್. ಸೊ ಯಾವುದೇ ಥರದ ಸ್ಕ್ರ್ಯಾಚಸ್ಸು ಮತ್ತು ಅದರ ಮೇಲೆ ಡೆಂಟ್ಸ್ಗಳು ಬೀಳದೇ ಇರೋ ಹಾಗೆ ಅದು ಆ ಮೆಟೀರಿಯಲ್ ವಿತ್ಸ್ಟ್ಯಾಂಡ್ ಮಾಡಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ಡಕ್ಟಿಲಿಟಿ ಪ್ರಾಪರ್ಟಿ ಇರಬೇಕಾಗತ್ತೆ. ಸೊ ಏನಿದು ಡಕ್ಟಿಲಿಟಿ ಅಂತಂದರೆ, ಸೊ ಯು ಆಲ್ರೆಡಿ ನಿಮಗೆ ಇದು ಗೊತ್ತಿದೆ. ಸೊ ದ ಮೆಟೀರಿಯಲ್ಸ್ ಎಬಿಲಿಟಿ ಟು ಡಿಫಾರ್ಮ್ ಸೊ ಬಿಫೋರ್ ಫ್ರ್ಯಾಕ್ಚರಿಂಗ್. ಸಿ, ಸೊ ಒನ್ಸ್ ದ ಲೋಡ್ ಈಸ್ ಅಪ್ಲೈಡ್ ಟು ದ ಮೆಟೀರಿಯಲ್ ಇಟ್ ಶುಡ್ ನಾಟ್ ಗೆಟ್ ಬ್ರೇಕ್ ಡೌನ್. ಸೊ ಏನಂತಂದ್ರೆ ಅದು ಬ್ರೇಕ್ ಡೌನ್ ಆಗೋಯ್ತು ಅಂತಂದರೆ ಸೊ ಅದು ಏನಾಗುತ್ತೆ, ಬ್ರಿಟಲ್ ಮೆಟೀರಿಯಲ್ ಪ್ರಾಪರ್ಟಿ ಬಂದ್ಬಿಡುತ್ತೆ ಅದಕ್ಕೆ. ಸೊ ಆ ರೀತಿಯಾದಂಥ ಒಂದು ಪ್ರಾಪರ್ಟೀಸ್ ಇರಬಾರ್ದು ಬೋಲ್ಟ್ ಅಂಡ್ ನಟ್ಗೆ. ಸೊ ಏನಂತಂದರೆ ಅದಕ್ಕೆ ಲೋಡ್ ಅಪ್ಲೈ ಆದರೂ ಕೂಡ ಈ ಶುಡ್ ನಾಟ್ ಬ್ರೇಕ್ ಇಮಿಡಿಯೇಟ್ಲಿ, ಈ ಶುಡ್ ಗೆಟ್ ಡಿಫಾರ್ಮ್. ಸೊ ಬಿಫೋರ್ ಫ್ರ್ಯಾಕ್ಚರಿಂಗ್ ಏನಾಗಬೇಕದು ಡಿಫಾರ್ಮ್ ಆಗಬೇಕು. ಸೊ ದಟ್ ಈಸ್ ಕಾಲ್ಡ್ ನಾವು ಡಕ್ಟಿಲಿಟಿ ಅಂತ ಕರಿತೀವಿ. ಸೊ ಈ ರೀತಿಯಾದಂಥ ಒಂದು ಪ್ರಾಪರ್ಟೀಸು ಬೋಲ್ಟ್ ಅಂಡ್ ನಟ್ಗೆ ಇರಬೇಕಾಗತ್ತೆ. ಸಿ, ಈ ಯಾವ ಒಂದು ಮೆಟೀರಿಯಲ್ಸ್ನ ನಾವು ಯೂಶಲಿ ಯೂಸ್ ಮಾಡ್ತೀವಪ್ಪ ಅಂತಂದರೆ ಬೋಲ್ಟ್ಸ್ ಅಂಡ್ ನಟ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ. ಸೊ ಪ್ಲೈನ್ ಸ್ಟೀಲ್ ಕಾಮನ್ಲಿ ಯೂಸ್ಡ್ ವಿತ್ ವೇರಿಯಸ್ ಸರ್ಫೇಸ್ treatments. So usually for manufacturing of bolts and nuts we are going to use plain steel only, but it should undergone a various surface treatment to get the desirable properties. So stainless steel is highly allied iron based family of metals with a minimum content of element chromium ranging from between 10% to 11%. So unlike iron, it is an alloy that is resistance to rust due to the inclusion of chromium. So usually here we are going to use chromium steel. So where the chromium content varies from 10 to 11%. So which will gives the a very important property to the material. So that is resistance to the rust. So even though if the bolt and nut so gives the exposure to the atmosphere, it should not get rusted. So because of this chromium so we are going to add to the material, so it will give the resistance to the rust. So this is the material we are going to use for steel. So that is bolt and nut. So next is steel for agricultural equipments. See here, these are the properties we are going to use are needed for agricultural equipments. See, whatever the steel material we are going to use for manufacturing of agricultural components, so these are the properties should required for that material. So first is higher strength. See,
whatever the material we are going to use for agricultural equipments, so the material should have higher strength and ductility, toughness, corrosive resistance, because so we are going to use all these agricultural equipments which are shown in the diagram for farming process in the land. So which are contact, so the material what we are using, so should have an higher strength, so because the farming equipment should contact with the land, so definitely, so there should be more strength is required to so that is to farming process, so that the material should have higher strength, and also the material should have ductility, so it should deform before fracture, and also it should have a toughness, so it can resistance, so it can withstand any type of loads, so that is toughness, so that property should have the material, and also corrosion resistance. This is very important property, so which is required for agricultural equipments, because so this is the agricultural equipment come in contact with the mud and moisture content, so that it should not resist, it should not corrosion, it should not corrode, so that property is very important, so that these are the materials properties required for the material of agricultural equipments. See, ಯಾವ ಒಂದು ಮೆಟೀರಿಯಲ್ಸ್ನ ನಾವು ಕಾಮನ್ಲಿ ಒಂದು ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ಗೆ ಯೂಸ್ ಮಾಡ್ತೀವಪ್ಪ ಅಂತಂದರೆ, ಸೊ ಫಸ್ಟ್ ಒನ್ ಈಸ್ ಲೋ ಕಾರ್ಬನ್ ಸ್ಟೀಲ್. ನೋಡಿ, ಇಲ್ಲಿ ಲೋ ಕಾರ್ಬನ್ ಸ್ಟೀಲನ್ನು ಯೂಸ್ ಮಾಡ್ತೀವಿ, ಸೊ ದಟ್ ಈಸ್ ಲೆಸ್ ದೆನ್ ದ ಸ್ಟೀಲ್ ಶುಡ್ ಹ್ಯಾವ್ ಲೆಸ್ ದೆನ್ 0.30% ಆಫ್ ಕಾರ್ಬನ್, ಅದಕ್ಕೆ ನಾವು ಲೋ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. ಸೊ ಇದನ್ನು ನಾವು ಯೂಶಲಿ ದಟ್ ಈಸ್ ಎಕ್ಸ್ಟೆನ್ಸಿವ್ಲಿ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಫಾರ್ಮ್ ಮಿಷಿನರೀಸ್. ಸೊ ಮಿಷಿನರೀಸ್ನ ನಾವು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ, ಅಂದರೆ ಅಗ್ರಿಕಲ್ಚರಲ್ ಮಿಷಿನರೀಸ್ನ ನಾವು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಇದನ್ನು ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಫ್ರೇಮ್ಸ್ ಆ್ಯಂಡ್ ಮೋಸ್ಟ್ ಆಫ್ ಅದರ್ ಮೆಂಬರ್ಸ್ ಆರ್ ಮೇಡ್ ಔಟ್ ಫ್ರಮ್ ಲೋ ಕಾರ್ಬನ್ ಸ್ಟೀಲ್ಸ್. ಸೊ ಸಮ್ ಫ್ರೇಮ್ಸ್ ಸೊ ವಿಚ್ ವಿಲ್ ಬಿ ಯೂಸ್ಡ್ ಫ್ರಮ್ ದ ಲೋ ಕಾರ್ಬನ್ ಸ್ಟೀಲ್. ಆ್ಯಂಡ್ ಮೀಡಿಯಮ್ ಕಾರ್ಬನ್ ಸ್ಟೀಲ್ಸ್ ಕೂಡ ನಾವು ಯೂಸ್ ಮಾಡ್ತೀವಿ. ಮೀಡಿಯಮ್ ಕಾರ್ಬನ್ ಸ್ಟೀಲ್ ಏನಪ್ಪ ಅಂತಂದರೆ, ಸೊ 0.3% to 0.6% ಆಫ್ ಕಾರ್ಬನ್ ಅದರಲ್ಲಿ ಇತ್ತು ಅಂತಂದರೆ ನಾವು ಅದನ್ನು ಮೀಡಿಯಮ್ ಕಾರ್ಬನ್ ಸ್ಟೀಲ್ ಅಂತ ಕರಿತೀವಿ. ಫಾರ್ ಗ್ರೇಟರ್ ಸ್ಟ್ರೆಂತ್ ನಾವು ಇದನ್ನು ಯೂಸ್ ಮಾಡ್ತೀವಿ. ಫಾರ್ ಅಂಡ್ ಆಲ್ಸೋ ಹಾರ್ಡ್ನೆಸ್, ಸೊ ಸ್ಟೀಲ್ ಈಸ್ ಫೌಂಡ್ ಇನ್ ವೆರೈಟಿ ಆಫ್ ಫಾರ್ಮಿಂಗ್ ಎಕ್ವಿಪ್ಮೆಂಟ್ಸ್. ಸೊ ಹಂಗಾಗಿ ತುಂಬ ಹಾರ್ಡ್ನೆಸ್ ಮತ್ತು ಸ್ಟ್ರೆಂತ್ ಯಾವ ಒಂದು ಫಾರ್ಮಿಂಗ್ ಪ್ರೊಸೆಸ್ಸಲ್ಲಿ ನಮಗೆ ಬೇಕಾಗುತ್ತೆ, ಸೊ ಯೂಶಲಿ ನಾವೇನು ಮಾಡ್ತೀವಿ ಅಲ್ಲಿ, ಸೊ ನಾವು ಅದನ್ನು ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟು ಸ್ಟೀಲ್ ಫಾರ್ ಹೌಸ್ ಹೋಲ್ಡ್ ಯುಟೆನ್ಸಿಲ್ಸ್. ಸೊ ಹೌಸ್ ಹೋಲ್ಡ್ ಯುಟೆನ್ಸಿಲ್ಸ್ ಅಂತಂದರೆ ಇಲ್ಲಿ ನಾವು ಸ್ಟೀಲ್ ಮೆಟೀರಿಯಲ್ಸ್ನ ದಿನನಿತ್ಯ ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ವಸ್ತುಗಳಲ್ಲಿ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ತೀವಿ ಸ್ಟೀಲನ್ನು, ಮತ್ತು ಪಾತ್ರೆ ಪಾತ್ರೆಗಳಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಅನ್ನೋದು. ಯಾವ ರೀತಿಯಾದಂಥ ಪ್ರಾಪರ್ಟೀಸ್ ನಮಗೆ ಬೇಕಾಗುತ್ತೆ, ನಾವು ಒಂದು ಮನೆಯಲ್ಲಿ ಯೂಸ್ ಮಾಡ್ತಕ್ಕಂಥ ಸ್ಟೀಲ್ ಮೆಟೀರಿಯಲ್ಸಲ್ಲಿ ಯಾವ ರೀತಿಯಾದಂಥ ಪ್ರಾಪರ್ಟೀಸ್ ನಮಗೆ ಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಯಾವ ರೀತಿ ಪ್ರಾಪರ್ಟೀಸ್ ಬೇಕು. ಸೊ ದೀಸ್ ಆರ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ಸೊ ವಿಚ್ ಆರ್ ರಿಕ್ವೈರ್ಡ್ ಫಾರ್ ಹೌಸ್ ಹೋಲ್ಡ್ ಆ್ಯಂಡ್ ಯುಟೆನ್ಸಿಲ್ಸ್. ಸೊ ಡಯಾಗ್ರಾಮ್ಸ್ ನೋಡ್ತಿದ್ರೆ ನೀವು ಯಾವ್ಯಾವಾದಂತಹ ಒಂದು ನಾವು ಅಂದರೆ ಒಂದು ವಸ್ತುಗಳನ್ನು ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಸೊ ನಿಮಗೆ ಡಯಾಗ್ರಾಮಲ್ಲಿ ಗೊತ್ತಾಗ್ತಾ ಇದೆ. ಸೊ ಈ ರೀತಿಯಾದಂಥ ವಸ್ತುಗಳನ್ನು ನಾವು ಯಾವ ಒಂದು ಮೆಟೀರಿಯಲ್ಸಿಂದ ಯೂಸ್ ಮಾಡ್ತೀವಿ ಆ ಮೆಟೀರಿಯಲ್ಸ್ಗೆ ಈ ಒಂದು ಫಾಲೋಯಿಂಗ್ ಪ್ರಾಪರ್ಟೀಸು ವೆರಿ ಎಸೆನ್ಷಿಯಲ್. ಸೊ ಮೊದಲನೇದೇನಪ್ಪ ಅಂತಂದರೆ ಕರೋಸಿವ್ ರೆಸಿಸ್ಟೆನ್ಸ್ ಇರಬೇಕು. ಸೊ ಸ್ಟೈನ್ಲೆಸ್ ಸ್ಟೀಲ್ ಅಂದರೆ ಅಲ್ಲಿ ಯೂಶಲಿ ನಾವು ಈ ಒಂದು ಸ್ಟೀಲ್ ಏನು ಯೂಸ್ ಮಾಡ್ತೀವಿ ನಾವು ಈ ಒಂದು ಹೌಸ್ ಹೋಲ್ಡ್ ಯುಟೆನ್ಸಿಲ್ಸ್ಗೆ, ಸೊ ಅದು ಆಲ್ಮೋಸ್ಟ್ ನಾವು ಸ್ಟೈನ್ಲೆಸ್ ಸ್ಟೀಲ್ನ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಅದಕ್ಕೆ ಕರೋಸಿವ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಸ್ಟೈನ್ಲೆಸ್ ಸ್ಟೀಲ್ ಇದು ಎಸ್ಪೆಷಲಿ ರೆಸಿಸ್ಟೆನ್ಸ್ ಟು ದ ಕರೋಸಿನ್ ಆ್ಯಂಡ್ ರಸ್ಟಿಂಗ್ ಸೊ ಕಂಪೇರ್ ಟು ಅದರ್ ಮೆಟೀರಿಯಲ್ಸ್, ಸೊ ವಿಚ್ ಮೇಕ್ಸ್ ಇಟ್ ಪರ್ಫೆಕ್ಟ್ ಫಾರ್ ಯೂಸ್ ಇನ್ ದ ಕಿಚನ್ಸ್. ಸೊ ದಟ್ ನಾವಲ್ಲಿ ಅದು ಒಂದು ಮೆಟೀರಿಯಲ್ಸ್ ನಾವು ಏನು ಯೂಸ್ ಮಾಡ್ತೀವಿ ಇಟ್ ಶುಡ್ ಹ್ಯಾವ್ ಎ ಕರೋಸಿವ್ ರೆಸಿಸ್ಟೆನ್ಸ್ ಆ್ಯಂಡ್ ಸ್ಟ್ರೆಂತ್. ಫುಡ್ ಗ್ರೇಡ್ stainless steel is strong and it is very excellent materials to use in heavy duty equipments or shelving for storage area. ಸೊ ಏನಂತಂದರೆ ನಾವು ಫುಡ್ಡನ್ನು ಏನು ನಾವು ಮ್ಯಾನುಫ್ಯಾಕ್ಚರಿಂಗ್ ಆದಮೇಲೆ ಏನು ಮಾಡ್ತೀವಿ ನಾವು
ಅದನ್ನು ನಾವು ಒಂದು ಸ್ಟೋರ್ ಮಾಡ್ತೀವಿ, ಆ ಒಂದು ಕಂಟೈನರ್ಸ್ಗಳು ಅಥವಾ ಒಂದು ಎಕ್ವಿಪ್ಮೆಂಟ್ಸ್ ಏನಾಗಬೇಕಾಗತ್ತೆ, ತುಂಬ ಸ್ಟ್ರೆಂತ್ ಆಗಿರಬೇಕಾಗತ್ತೆ. ಸೊ ಹಂಗಾಗಿ ನಾವು ಈ ಒಂದು ಪ್ರಾಪರ್ಟಿ ಅದಕ್ಕೆ ಆ ಮೆಟೀರಿಯಲ್ ಇರಬೇಕಾಗತ್ತೆ. ಆ್ಯಂಡ್ ಈಸಿ ಟು ಕ್ಲೀನಿಂಗ್. ಸೊ ನಾವು ಏನು ಆ ಒಂದು ಯುಟೆನ್ಸಿಲ್ಸ್ನ ಯೂಸ್ ಮಾಡ್ತೀವಿ ಫಾರ್ ಮೇಕಿಂಗ್ ಫುಡ್ ಆ್ಯಂಡ್ ಆಲ್, ಸೊ ಇಟ್ ಶುಡ್ ಬಿ ಈಸಿ ಟು ಕ್ಲೀನ್. ಸೊ ಅದು ಯಾವುದೇ ರೀತಿಯಾದಂಥ ಒಂದು ಅದರಲ್ಲಿ ಸ್ಟಿಕ್ ಆಗಬಾರ್ದು, ಯಾವುದೇ ಒಂದು ಮೆಟೀರಿಯಲ್ಸ್ ಅದರಲ್ಲಿ ಸ್ಟಿಕ್ ಆಗಬಾರ್ದು. ಸೊ ದೇರ್ ಶುಡ್ ಬಿ ಈಸಿ ಟು ಯೂಸ್, ಅಂದರೆ ಈಸಿ ಟು ಯೂಸ್ ಆಗಿರಬೇಕು, ಮತ್ತು ಅದನ್ನು ನಾವು ಈಸಿಯಾಗಿ ಕ್ಲೀನ್ ಮಾಡೋ ಹಾಗೆ ಇರಬೇಕಾಗತ್ತೆ. ಆ್ಯಂಡ್ ನಾನ್ ರಿಯಾಕ್ಟಿವ್ ಸರ್ಫೇಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಫಾರ್ ದ ಮೆಟೀರಿಯಲ್, ಸೊ ವಿಚ್ ವಿಲ್ ಬಿ ಯೂಸ್ಡ್ ಫಾರ್ ಹೌಸ್ ಹೋಲ್ಡ್ ಎಕ್ವಿಪ್ಮೆಂಟ್ಸ್. ಸೊ ಏನಂತಂದರೆ, ಸೊ ನಾವು ದ ಸ್ಟೇನ್ಲೆಸ್ ಸ್ಟೀಲ್ ಈಸ್ ಒನ್ ಆಫ್ ದ ನಾನ್ ರಿಯಾಕ್ಟಿವ್ ಮೆಟಲ್, so which means that you can use it for cooking foods that are acidic like citrus, tomatoes and vinegar. See, in the cooking, so we are going to use so many things. So like ನಾವೇನು ಯೂಸ್ ಮಾಡ್ತೀವಿ ಅಂದರೆ ಟೊಮೊಟೊಗಳನ್ನ ಯೂಸ್ ಮಾಡ್ತೀವಿ, ಆ್ಯಸಿಡ್ ಲೈಕ್ ಸಿಟ್ರಸ್ ಒಂದು ಕಂಟೆಂಟ್ ಇರ್ತಕ್ಕಂಥ ಒಂದು ವಸ್ತು ನಾವು ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ಸೊ ಅದು ಯಾವುದೇ ರೀತಿಯಾಗಿ ಸೊ ನಾವು ಯೂಸ್ ಮಾಡ್ತಕ್ಕಂಥ ಪಾತ್ರೆಗಳಿಗೆ ರಿಯಾಕ್ಷನ್ ಆಗಬಾರ್ದು. ಸೊ ಆ ರೀತಿಯಾಗಿ ಆಗದೆ ಇರೋದು ಅಂತಂದರೆ ದಟ್ ಈಸ್ ಸ್ಟೈನ್ಲೆಸ್ ಸ್ಟೀಲ್ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಈ ರೀತಿಯಾದ ಎಲ್ಲ ಪ್ರಾಪರ್ಟೀಸು ಕೂಡ ಆ ಒಂದು ಸ್ಟೈನ್ಲೆಸ್ ಸ್ಟೀಲ್ಗೆ ಇದೆ. ಸೊ ನಾವು ಅದನ್ನು ಯೂಶಲಿ ಯೂಸ್ ಮಾಡ್ತೀವಿ. ಸೊ ಸ್ಟೀಲ್ ಫಾರ್ ಹೌಸ್ ಹೋಲ್ಡ್ ಯುಟಿಲಿಟೀಸ್ ಯಾವ್ದು ಯೂಸ್ ಮಾಡ್ತೀವಿ ಅಂತಂದರೆ, ಸೊ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ಹೌಸ್ ಹೋಲ್ಡ್ ಯುಟೆನ್ಸಿಲ್ಸ್, ಸೊ ಸ್ಟೈನ್ಲೆಸ್ ಸ್ಟೀಲ್ ಆರ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಹೌಸ್ ಹೋಲ್ಡ್ ಐಟಮ್ಸ್ ಅಂತ ಕರಿತೀವಿ. ಸೊ ಸ್ಟೇನ್ಲೆಸ್ ಸ್ಟೀಲ್ಸ್ ಕಂಟೈನಿಂಗ್, ಸೊ ಏನಿರುತ್ತಪ್ಪ ಅದರಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಅಂತಂದರೆ, so at least 10.5% of chromium and less than 1.2% of carbon and other allying elements irutte. So this is the chemical composition of stainless steel. So this is the most commonly used material for household equipments or household utensils. So next we go for steel for anti-friction bearings. See, anti-friction bearing ಅಂತಲೂ ಕರಿತೀವಿ, ಆ್ಯಂಡ್ ಒನ್ ಮೋರ್ ನೇಮ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಸೊ ರೋಲಿಂಗ್ ಬೇರಿಂಗ್ ಅಂತಲೂ ಕರಿತೀವಿ. ರೋಲಿಂಗ್ ಬೇರಿಂಗ್ ಅಂತಲೂ ನಾವು ಇದಕ್ಕೆ ಕರಿತೀವಿ, ಆ್ಯಂಡ್ ಒನ್ ಮೋರ್ ಆ್ಯಂಟಿ-ಫ್ರಿಕ್ಷನ್ ಬೇರಿಂಗ್ ಅಂತಲೂ ನಾವು ಇದಕ್ಕೆ ಕರಿತೀವಿ. ಸೊ ಏನಿದು ಬೇರಿಂಗ್ ಅಂದರೆ ಏನು ಫಸ್ಟ್? ಸೊ ಆ್ಯಂಟಿ-ಫ್ರಿಕ್ಷನ್ ಬೇರಿಂಗ್ ಈಸ್ ನಥಿಂಗ್ ಬಟ್ ಏನಪ್ಪ ಅಂತಂದರೆ, ಸೊ ಇಟ್ ಈಸ್ ಕಂಟೈನಿಂಗ್ ಮೂವಿಂಗ್ ಎಲಿಮೆಂಟ್ ಟು ಪ್ರೊವೈಡ್ ಎ ಲೋ ಫ್ರಿಕ್ಷನ್ ಸಪೋರ್ಟ್ ಸರ್ಫೇಸ್, low friction support surface for rotating or sliding surfaces. So it is a moving element. So see the diagram, you can easily understand. So it consisting usually that is outer ring. See, it is consisting, this is the outer ring, and one more, this is inner ring. So outer ring and inner ring, in between, so there is a cage. ಸೊ ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥದ್ದಕ್ಕೆ ನಾವು ಏನಂತ ಕರಿತೀವಿ, ಕೇಜ್ ಅಂತ ಕರಿತೀವಿ. ಸೊ ಅದರೊಳಗೆ ಆ ಕೇಜ್ ಒಳಗಡೆ ರೋಲಿಂಗ್ ಎಲಿಮೆಂಟ್ಸ್ ಇರುತ್ತೆ. ಸೊ ದಿಸ್ ಈಸ್ ದ ಬೇರಿಂಗ್. ಸೊ ಈ ರೀತಿಯಾದಂಥ ಒಂದು ಬೇರಿಂಗ್ಸ್ನ ನಾವು ಸ್ಟೀಲ್ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತೀವಿ. ಸೊ ಆ ಮೆಟೀರಿಯಲು ಯಾವ ಪ್ರಾಪರ್ಟೀಸ್ನ ಹೊಂದಿರಬೇಕಪ್ಪ ಅಂತಂದರೆ, ಸೊ ದೀಸ್ ಆರ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ದಟ್ ಮೆಟೀರಿಯಲ್ ಸೊ ವಿಚ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ದ ಬೇರಿಂಗ್ ಶುಡ್ ಹ್ಯಾವ್. ಸೊ ಲೋ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಇರಬೇಕು. ಸೊ ಅದರಲ್ಲಿ ಅದಕ್ಕೇನಪ್ಪ ಅಂದರೆ ಫಸ್ಟು ಲೋ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಸೊ ಇಟ್ ಶುಡ್ ಹ್ಯಾವ್ ಲೋ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ಸೊ ದ ಬೇರಿಂಗ್ ಮೆಟೀರಿಯಲ್ಸ್ ಏನಿರುತ್ತೆ, ದ ಕಾಂಬಿನೇಷನ್ ಆಫ್ ಸ್ಲೈಡಿಂಗ್ ಸರ್ಫೇಸಸ್ along with lubricant should provide a low friction of coefficient for reducing damage or lowering running cost. ಸೊ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂದರೆ ನಾವಲ್ಲಿ ಲೂಬ್ರಿಕೇಷನ್ಸ್ ಮಾಡಿದಾಗ so there should be a less friction between the moving parts and high compressive strength ಇರಬೇಕು. A bearing materials should have high compressive strength to withstand this maximum pressure to prevent that is extrusion or other so permanent deformation of the bearing. ಸೊ ಇದಕ್ಕೆ ಒಂದು ಹೈ ಕಂಪ್ರೆಸಿವ್ ಸ್ಟ್ರೆಂತ್ ಇರಬೇಕಾಗತ್ತೆ ಆ್ಯಂಡ್ ಹೈ ಫೆಟಿಗ್ ಸ್ಟ್ರೆಂತ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಹೈ ಫೆಟಿಗ್ ಸ್ಟ್ರೆಂತ್. So the bearing material should have sufficient fatigue strength so that it can withstand repeated loads. So the bearing material should withstand for the repeated loads without developing surface fatigue cracks. So it is major importance
in aircraft and automotive engines. So that is very important property that material should have. And next is low thermal expansion. So the size of the bearing should remains nearly constant during the period of temperature change, because the bearing is working under different temperature conditions, so that there should be low thermal expansion. So as much as possible the bearing should maintain a constant size of the bearing, so during the change of temperature. And one more is high thermal conductivity property. So the ability to bear material to dissipate heat quickly, so due to friction. So it should ability to dissipate the heat, so during the process. So that is high thermal conductivity ಅಂತ ನಾವು ಕರಿತೇವೆ. And next one more is corrosive resistance. So this is very important property. So the bearing material have varying so that is degrees of resistance to the corrosion. So this should be considered where corrosive oils must be used. ಸೊ ಇಲ್ಲಿ ಏನಂತಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಕರೋಷನ್ಸ್ ಬರಬಾರ್ದು, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಲೂಬ್ರಿಕೇಷನ್ಸ್ ಅಂತ ಯೂಸ್ ಮಾಡ್ತೀವಿ, ಅಲ್ಲಿ ಕರೋಸಿವ್ ಆಗೋದಿಲ್ಲ. ಸೊ ದೀಸ್ ಆರ್ ದ ಮೇಜರ್ ಪ್ರಾಪರ್ಟೀಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ದ ಮೆಟೀರಿಯಲ್ಸ್, ಸೊ ವಿಚ್ ವಿಲ್ ಬಿ ಯೂಸ್ಡ್ ಫಾರ್ ಮೇಕಿಂಗ್ ದ ಆಂಟಿ ಫ್ರಿಕ್ಷನ್ ಬೇರಿಂಗ್. ಸಿ ಸೊ ಮೆಟೀರಿಯಲ್ಸ್ which is used for anti-friction bearing is mainly chrome steel we are going to use. So here the composition of this chrome steel in approximate chemical composition is 1% of carbon, 0.3% of manganese and 1.5% of chromium. So we are going to use, and subsequently iron is also added for this. See, so this is the chemical composition for the steel, so which will be used for anti-friction bearings. So next we go for multiple choice questions for the above topics what we have discussed now. First question is, materials used for shaft is what? Options are mild steel, cast iron, stainless steel, copper. So what is the answer for this? Okay, answer is A, mild steel. So next we go for second question. Steel contains 0.05 to 0.30% carbon is which type of steel? Options: zinc, chromium, plain steel, cast steel. So what is the option for this? Answer is C, plain steel. Next question. Steel with carbon ranging from 0.40 to 0.60% are used for dash. Options are shaft, household equipments, railway axles, cast iron. What is the answer for this? Answer is C, railway axles. Next question. Compressibility property is very essential for dash. Options are axles, bolt, nut, shaft. What is the answer? Answer is A, axles. So next question is, steels consisting of 0.3% to 0.6% of carbon is option A, stainless steel, option B, chromium, option C, medium carbon steel,
Option D, cast steel. What is the answer? Answer is medium carbon steel. Next question, steels containing at least 10.5% of chromium, less than 1.2% of carbon and other alloying elements is dash. Options are cast iron, stainless steel, mild steel, alloy steel. What is the answer? Answer is B, stainless steel. Next, question number 7. Anti-friction bearing is made up of material having following desirable properties. Options are low coefficient of friction, low thermal expansion, high thermal conductivity and all of these above. So which is the answer? Answer is D, all of the above. Next, question number 8. A household utensils is made of materials having following desirable properties. Options are corrosion resistance, compression strength, easy of cleaning, D, both A and C. What is the answer for this? Okay, answer is D, both A and C. So corrosion resistance as well as easy of cleaning. So this is the answer. Next, question number 9. Commonly used steel materials for household utensils is, options are mild steel, cast iron, C, iron, D, stainless steel. What is the answer? Answer is D, stainless steel. Next, question number 10. Steel consisting of less than 0.3% of carbon is, options low carbon steel, high carbon steel, medium carbon steel and cast steel. So what is the answer for this? Answer is low carbon steel. So this is the reference. So what we have done, this materials we have taken from this reference. See, outcome of this session. So on completion of this session, so you are able to know these are the following things. So first you should understand steel for shop materials and what are the properties of that material should have, and steel for axles and what are the properties you should have for that, and steel for bolts and nuts, so what are the properties it should have, and next steel for agricultural equipments. So what are the agricultural equipments we are going to use, for that which materials is suitable, so those things we have discussed, and steel for household utensils, and so what are the properties the material should have, that is we have discussed, and steel for anti-friction bearing. So which type of steel we are going to use for making anti-friction bearing and what are the properties it should have. So these are the things so we have learnt from this session. So thank you to team members and all our moderators and experts and content developers. Thank you.